ವಿಲ್ ಯು ಮ್ಯಾರಿ ಮೀ? ಮ್ಯಾರಿ ಮೀ? ಎಸ್, ಜೀವನ ಇಡೀ ನಿನ್ ಜೊತೆಗಿರ್ತೀನಿ. ಸುರೇಶ್, ಸುರೇಶ್, ಇನ್ಮೇಲೆ ನಾನು ನಿಂಗೆ ತೊಂದರೆ ಕೊಡಲ್ಲ ಬಿಡು, ತೊಂದರೆ ಕೊಡಲ್ಲ. ಏನದು ಆಕಾಶ್, ಯಾರ ಜೊತೆ ಮಾತಾಡ್ತಾ ಇದ್ದೆ? ಅಣ್ಣ, ಅದು ಯಾವುದೋ ಹುಡುಗಿ ಅಲ್ವಾ? ಹಾಂ ಹೌದು. ಮದುವೆ ಎದುರಿಗಿಟ್ಕೊಂಡು ಏನಿದು? ಹಾ, ಏನಾಯ್ತು? ಅಣ್ಣ, ಅದೇನಂದ್ರೆ ನಾನು ಅದು ಅದೇನಾಗಿದೆ ಹೇಳು, ಸುಮ್ಮನೆ ತೊದಲ್ಬೇಡ. ಇಲ್ಲಣ್ಣ, ನೋಡು, ನಂದೇನು ತಪ್ಪಿಲ್ಲ. ಯಾವುದೋ ಹುಡುಗಿ ಲವ್ ಮಾಡು ಅಂತ ನಾನು ಬೆನ್ನು ಬಿದ್ದಿದ್ಲು. ನಾನೊಂದೆರಡು ಸಲ ಮೀಟ್ ಆಗಿದ್ದೆ ಅಷ್ಟೇ, ಬೇರೆ ಏನಿಲ್ಲಣ್ಣ, ಬೇರೆ ಏನಿಲ್ಲ, ಸತ್ಯವಾಗ್ಲು. ಈಗ ಸುಮ್ಮನೆ ತಲೆ ತಿಂತಾ ಇದ್ದಾಳೆ. ಸತ್ಯ ಹೇಳ್ತಾ ಇದೀಯಾ? ಹೌದು, ನಾನು ನಿನ್ನ ತಮ್ಮ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಸಿ ಆಕಾಶ್, ಬಿ ವೆರಿ ಕೇರ್ಫುಲ್. ನಿನ್ ಮರ್ಯಾದೆ ಹೋದ್ರೆ ಐ ಡೋಂಟ್ ಕೇರ್, ಬಟ್ ನೀನೇನಾದ್ರೂ ತೊಂದರೆ ಸಿಕ್ಕಾಕೊಂಡು ಅದು ನನ್ನ ತನಕ ಬಂದ್ರೆ ಚೆನ್ನಾಗಿರೋದಿಲ್ಲ. ನನ್ನ ರೆಪ್ಯುಟೇಷನ್ಗೆ ಸ್ವಲ್ಪನೂ ಸಮಸ್ಯೆ ಆಗಬಾರ್ದು. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ ಅಣ್ಣ. ನೋಡು, ಹುಡುಗಿರ್ ಸವಾಸ ಮಾಡಬೇಡ ಅಂದ್ರೆ ಕೇಳಲ್ಲ, ಏನಾದ್ರೂ ಆಗ್ಬೇಕು ಅವಾಗಿದೆ ನಿಂಗೆ. ಇಲ್ಲ ಇಲ್ಲ, ನಾನು ಆ ಥರ ಮಾಡ್ಕೋತೀನ? ಅದು ಅಲ್ಲದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳನ್ನ ಮದುವೆ ಆಗ್ತಾ ಇದ್ದೀನಿ. ಅಂಥ ಟೈಮಲ್ಲಿ ಓಕೆ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೆಸರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಐ ಪ್ರಾಮಿಸ್ ಆ ಥರ ಏನೂ ಆಗಲ್ಲ ಅಣ್ಣ. ನೋಡಿ, ನಾಳೆ ಹೇಗೋ ರಚನಾ ಎಂಗೇಜ್ಮೆಂಟ್ ಮಾಡಲೇಬೇಕು. ಯಾಕೆ ನಾವು ಸುರೇಶ್ ಶ್ರದ್ಧಾ ನಿಶ್ಚಿತಾರ್ಥನೂ ಮಾಡಬಾರ್ದು? ಅವರಿಬ್ಬರು ಒಬ್ಬರೊಬ್ಬರು ಇಷ್ಟಪಟ್ಟಿರೋದಂತೂ ನಿಜ. ನಾಳೆ ಹೇಗೂ ರಚನಾ ಎಂಗೇಜ್ಮೆಂಟ್ ಇದೆ, ಜೊತೆಲೇ ಮಾಡಿದ್ರೆ ಆಯ್ತಲ್ವಾ? ಒಂದ್ಸಲ ನೀವು ಶ್ರದ್ಧಾನ ಹತ್ರ ಮಾತಾಡಿ ನೋಡಿ, ಯಾಕೆ ನಾವು ಸುಮ್ಮನೆ ತಡ ಮಾಡೋದು? ಆದರೆ ಇಷ್ಟೊಂದು ಅರ್ಜೆಂಟ್ ಏನು ಬಂತು? ಹೇಗೋ ಇಬ್ಬರು ಒಪ್ಕೊಂಡಿದ್ದಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ. ರಚನಾ ಎಂಗೇಜ್ಮೆಂಟ್ ಜೊತೆಯಲ್ಲಿ ಆಗೋಗ್ಲಿ. ಅದೇನೋ ಹೌದು, ಆದರೆ ಶ್ರದ್ಧಾ ಏನಂತಾಳೋ ಏನೋ. ನಾನು ಸುರೇಶ್ ಹತ್ರ ಮಾತಾಡ್ತೀನಿ, ನೀವು ಶ್ರದ್ಧಾ ಹತ್ರ ಮಾತಾಡಿ. ನಾವು ಹಿರಿಯ ನಿರ್ಧಾರ ತಗೊಂಡ್ರೆ ಅವ್ರು ಬೇಡ ಅನ್ನಲ್ಲ. ಆಯಿತು. ಸೊ ಹೀಗೆ ನನ್ನ ಕತೆ. ಅಜ್ಜಿ ನನ್ನ ಮದುವೆ ಮಾಡಿದೆ, ಬಿಡ್ಡೋದೇ ಇಲ್ಲ ಅನ್ಸುತ್ತೆ. ಕಮ್ ಆನ್ ಭುವನ್, ನೀನು ಅಂಡ್ ಮದ್ವೆ? ನೋ ವೇ. ಐ ನೋ ಡಿಯರ್, ನಾನೇನು ಮಾಡಲಿ, ನನ್ನ ಅಜ್ಜಿ ಡಾರ್ಲಿಂಗ್ಗೆ ನಾನು ಯಾರಿಗಾದ್ರೂ ತಾಳಿ ಕಟ್ಟಲೇಬೇಕು ಅನ್ನೋ ಡ್ರೀಮು. ದಿನಕ್ಕೆ ಒಂದ್ಸತಿನಾದ್ರೂ ಅದ್ರ ಬಗ್ಗೆ ಮಾತಾಡದಿದ್ರೆ ಅವ್ರಿಗೆ ನೆಮ್ಮದಿನೇ ಇಲ್ಲ. ಸೊ ಅಜ್ಜಿ ಮಾತಿಗೆ ಕರ್ಗಿ ಮದ್ವೆ ಆಗ್ತೀಯಾ ಅಂತ ಅನ್ನೋ ಹಾಗಿದ್ರೆ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೋ, ನನಗೆ 1 ವರ್ಷದ ಕಾಂಟ್ರಾಕ್ಟ್ ಇದೆ. ಐ ಕಾಂಟ್ ಮ್ಯಾರಿ ಯು. ಕಮ್ ಆನ್ ಲೈಲಾ, ನೋ ವೇ. ಮದುವೆಗಿದ್ವೆ ಆಗೋ ಸೀನೇ ಇಲ್ಲ. ಮತ್ತೆ ಅಜ್ಜಿಗೆ ಏನ್ ಹೇಳ್ತೀಯ? ಅಜ್ಜಿಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡ್ತೀನಿ ಬಿಡು, ರಿಲ್ಯಾಕ್ಸ್. ಆಮೇಲೆ ನಾಳೆ ಬಂದು ಲೈಲಾ ಪ್ಲೀಸ್ ಮ್ಯಾರಿ ಮೀ ಅಂದ್ರೆ ನಾನೆಲ್ಲೂ ಹೋಗ್ಲಿ? ಏನ್ ಅನ್ಕೊಂಡಿದ್ಯಾ ನನ್ನ? ನೀನಾಗೆ ಬಂದು ನನ್ನ ಮದುವೆ ಆಗು ಅಂತ ಹೇಳಿದ್ರು ನಾನು ಆಗೋದಿಲ್ಲ ಅಂತ ಹೇಳ್ತೀನಿ. ಐ ವಾಂಟ್ ಟು ಲಿವ್ ಮೈ ಲೈಫ್ ಇನ್ ಮೈ ಓನ್ ವೇ. ಐ ಸೇ ಸುರೇಶ, ನಾಳೆನೇ
ನೀನು ನಿಶ್ಚಿತಾರ್ಥ ಮಾಡೋಣಪ್ಪ. ಹೇಗೂ ರಚನಾ ಜೊತೆ ಸುಹಾಸ್ ಎಂಗೇಜ್ಮೆಂಟ್ ಆಗೋಗುತ್ತೆ, ಎಲ್ಲಾನು ಒಟ್ಟಿಗೆ ಮುಗಿಲಿ. ಅಮ್ಮ, ಆದ್ರೆ ನಾನೊಂದ್ಸಲ ಕ್ಲಿಯರ್ ಆಗಿ ಮಾತಾಡ್ಬಿಡ್ತೀನಿ. ಏನಾಯ್ತು ಅಂತ ನಿಂಗೆ ಗೊತ್ತಲ್ಲ. ಗೊತ್ತು, ಆದ್ರೆ ಎಷ್ಟು ದಿನ ಅಂತ ಇದನ್ನೇ ಮಾಡ್ತಾ ಇರೋಣ ಹೇಳು? ಬೇಗ ಹೋಗಿ ಹೇಳು, ಅವಳನ್ ಬೇಡ ಅನ್ನಲ್ಲ. ನಂಗೆ ಗೊತ್ತು, ಆದ್ರೂ ಸುರೇಶ, ಬೇಗ ಹೋಗಿ ಮಾತಾಡು. ನಾವೆಲ್ಲ ನಿಮ್ ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ. ಆಯ್ತಮ್ಮ, ಬಂದೆ. ಯಾರು? ನಾನು ಸುರೇಶ್. ಹಾಯ್ ಸುನಿಧಿ. ಹಾಯ್ ಸುರೇಶ್. ಈಗ ಏನಾಯ್ತಪ್ಪ ಇವನ್ಗೆ? ಯಾಕೆ ಈಗ ನಿಂತಿದ್ದಾನೆ? ಏ ಸುರೇಶ್, ಯಾರನ್ನ ಹುಡುಕ್ತಿದ್ಯಾ? ಯಾರನ್ನೂ ಇಲ್ಲ, ನಿನ್ನ ಹತ್ರನೇ ಮಾತಾಡೋಣ ಅಂತ ಬಂದೆ. ನನ್ನ ಹತ್ರನ? ಹೇಳು. ಹೇಳು ಸುರೇಶ್. ಅದು ನಿನ್ನೆ ರಾತ್ರಿ ನಾನೇನಾದ್ರೂ ನಿನ್ನೆ ರಾತ್ರಿ? ಅಬ್ಬಬ್ಬಾ, ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ನಾ? ತಪ್ಪು ಮಾಡ್ತೀಯಾ ಅನ್ಕೊಂಡೆ, ಅದು ತಪ್ಪು ಮಾಡ್ಲಿಲ್ಲ. ನೀನೇನಾದ್ರೂ ನೆನ್ನೆ ಪ್ರಪೋಸ್ ಮಾಡಿಲ್ಲ ಅಂದಿದ್ರೆ ನಿನ್ ತಲೆನ ಗೋಡೆಗೆ ಗುದ್ದಿ ಗುದ್ದಿ ನೀನು ಸಾಯಿಸ್ಬಿಡ್ತಿದ್ದೆ. ಆದ್ರೆ ಪ್ರಪೋಸ್ ಮಾಡ್ಬಿಟ್ಟೆ. ಅದೇ ಖುಷಿಯಲ್ಲಿ ನಾನು ತೇಲಾಡ್ತಿದ್ದೀನಿ. ನೀನು ನಿಜವಾಗ್ಲೂ ಖುಷಿಯಾಗಿದ್ಯಾ? ಅಲ್ದೆ ಇನ್ನೇನ್ ಸುರೇಶ್, ನೀನ್ ಯಾವಾಗ ಪ್ರಪೋಸ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೆ. ಕೊನೆಗೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಐ ಆಮ್ ಸೋ ಹ್ಯಾಪಿ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಪ್ರಾಬ್ಲಮಾ? ಏನದು? ಅದು ಅಮ್ಮ ನಾಳೆ ರಚನಾ ಎಂಗೇಜ್ಮೆಂಟ್ ಇದೆಯಲ್ಲ, ಜೊತೆಗೆ ನಮ್ದು ಎಂಗೇಜ್ಮೆಂಟ್ ಮಾಡೋಣ ಅಂತ ಇದ್ರು. ಹ, ನಾಳೆನಾ? ಕಷ್ಟ ಆಗುತ್ತಲ್ವಾ? ಓಕೆ ಓಕೆ, ಹೇಗೋ ಮ್ಯಾನೇಜ್ ಮಾಡೋಣ. ಅಮ್ಮನ್ಗೆ ಹೇಳಿ ನಾಳೆನೇ ನಿಶ್ಚಿತಾರ್ಥ ಮಾಡೋಣ, ಸರಿನಾ? ಹಾಗಾದ್ರೆ ಸರಿ, ನಾನು ಅಮ್ಮಂಗೆ ಹೇಳ್ತೀನಿ. ನಾಳೆನೆ ಮಾಡೋಣ, ನಾಳೆನೆ. ಎಸ್, ಸೂಪರ್ ಸುರೇಶ್, ಕಂಗ್ರಾಟ್ಸ್. ಎಷ್ಟು ಖುಷಿಯಾಗಿದ್ದಾಳೆ. ನಾನು ಯಾವತ್ತು ಇವಳನ್ನ ಇಷ್ಟೇ ಖುಷಿಯಾಗಿಡ್ತೀನಿ. ನಮ್ ಸುರೇಶ್ ಮಹಾರಾಜರು ನಾಳೆನೆ ಎಂಗೇಜ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಅಮ್ಮ ನನ್ಗೆ ಈಗಷ್ಟೇ ಹೇಳೋದ್ರು. ಅಕ್ಕ, ನೀನೇನೋ ಬೇಜಾರು ಮಾಡ್ಕೋಬೇಡ್ವೆ. ಗೊತ್ತಲ್ವಾ ನಮ್ ಸುರೇಶ್ ಹಣೆ ಬರಹ ಆಸ್ ಯೂಶುವಲ್. ನನ್ಗೆ ಹೇಳ್ದ, ನಾನು ಹೂ ಅಂದೆ. ಅಲ್ಲಿಗೆ ಎಲ್ಲ ಸರಿ ಹೋಯ್ತು. ಶ್ರದ್ಧಾ, ಈ ಶ್ರದ್ಧಾ, ನಾಳೆನೇ ನಿಶ್ಚಿತಾರ್ಥ ಮಾಡ್ಬಿಡೋಣ ಅಲ್ವಾ? ಅಮ್ಮ, ಅದು ಅಮ್ಮ, ನಮ್ ಲೆಕ್ಚರರ್ ಮೇಡಮ್ಗೆ ನಾಚಿಕೆಯಲ್ಲಿ ಮಾತೇ ಹೊಡ್ತಿಲ್ಲ ಅಲ್ವಾ ಅಕ್ಕ? ಹಾಗೇನಿಲ್ಲ ಅಮ್ಮ, ಅದು ನೋಡಮ್ಮ ಶ್ರದ್ಧಾ, ಅಂತೂ ಎಲ್ಲ ಕೂಡ್ಕೊಂಡು ಬಂತಲ್ಲ. ಸುರೇಶ ನಿನ್ನನ್ನು ಎಷ್ಟು ಇಷ್ಟಪಡ್ತಾನೆ ಅನ್ನೋದು ನಿನಗೇನು, ನಮ್ಗೆಲ್ಲರಿಗೂ ಗೊತ್ತು. ಸುರೇಶ ಅಮ್ಮನೂ ಹೂ ಅಂದಿದ್ದಾರೆ. ಅಮ್ಮ, ಈಗ ನಿನ್ ಕಂತೆ ಪುರಾಣ ಎಲ್ಲ ಬೇಕಾ? ಅಕ್ಕ,
ನಾಳೆ ನಿನ್ ಎಂಗೇಜ್ಮೆಂಟ್ ಮಾಡ್ಬೋದೋ ಬೇಡವೋ ಅಂತ ಹೇಳು ಸಾಕು. ನಿನಗ್ ಬೇಡ ಅಂತ ಇದ್ರೆ ಒತ್ತಾಯ ಹೇಳಪ್ಪ, ಯಾಕೆ ಸುಮ್ನೆ? ಇಲ್ಲ ಇಲ್ಲ ಪರವಾಗಿಲ್ಲ, ಹಾಗೇನಿಲ್ಲ. ಹೌದೇನೋ? ನಿನ್ನ ಇಷ್ಟಪಡೋ ಹುಡುಗನೇ ನಿನಗೆ ಸಿಗಲಿ ಅಂತ ಇಷ್ಟು ದಿನ ಎಲ್ಲ ತೊಂದರೆ ಬರ್ತಾ ಇತ್ತಮ್ಮ. ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ಪುಟ್ಟ, ನೋಡ್ತಾ ಇರು. ನಾಳೆನೇ ನಿಶ್ಚಿತಾರ್ಥ ಮುಗಿಸಿ ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡೋಣ. ಅದ್ಯಾವಾಗ ವಾಲ್ಗ ಊದಿಸ್ತೀಯೋ ಏನೋ. ಅಜ್ಜಿ, ನೀನ್ ಡಿಸೈಡ್ ಮಾಡ್ಬಿಟ್ಟಿದ್ಯಲ್ಲ ನಾನು ಹೂ ಅನ್ನೋ ತನಕ ನನ್ನ ಬಿಡೋದಿಲ್ಲ ಅಂತ. ಮತ್ತೇನು ಮಾಡ್ಲೋ ನಾನು? ನನಗೆ ಬೇರೆ ಕೆಲಸ ಏನಿದೆ? ನಿಂದೊಂದು ಮದುವೆ ಆದರೆ ನಿಮ್ಮ ಅಪ್ಪ ಅಮ್ಮಂಗೆ ಕೊಟ್ಟು ಮಾತು ಈಡೇರುತ್ತೆ. ನಾನು ಆರಾಮಾಗಿ ಕಣ್ಮುಚ್ಬೋದು. ಅಜ್ಜಿ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ಈ ಜಗತ್ತಲ್ಲಿ ನನಗೆ ನನ್ನೋರು ಅಂತಿದ್ರೆ ಅದು ನೀನು ಮಾತ್ರ. ಪ್ಲೀಸ್. ಮತ್ತೆ ನೀನು ನನ್ನ ಮಾತೆ ಕೇಳಲ್ಲ ಅಂತ್ಯಾ? ಅಣ್ಣ, ನೀನು ಮದುವೆ ಆಗಲ್ಲ ಅಂತ್ಯ, ನೀನು ಬಿಡಲ್ಲ ಅಂತ್ಯ ಅಲ್ವಾ ಅಜ್ಜಿ? ಅಲ್ಲಣ್ಣ, ಮದುವೆ ಆಗೋದು ಅಷ್ಟೊಂದು ದೊಡ್ಡ ವಿಷಯನೇ ಅಲ್ಲ. ಸಿಮಿ, ನಾನು ಮದುವೆ ಆಗ್ತಾ ಅಲ್ವಾ? ಐ, ನೀನೇ ಬೇರೆ ನಾನೇ ಬೇರೆ. ನಾನು ಹಾಡ್ತೀನಿ ಅಂತ ನೀನ್ ಹಾಡಕ್ ಹೋದ್ರೆ ಜನ ನಿಂಗೆ ಕಲ್ಲೆಸಿತಾರೆ. ನೀನ್ ಮದ್ವೆ ಮಾಡ್ಕೊಂತಿದ್ಯಾ ಅಂತ ನಾನ್ ಮದ್ವೆ ಮಾಡ್ಕೊಳಕ್ ಹೋದ್ರೆ ನನ್ನನ್ನು ಹುಚ್ಚ ಅಂತಾರೆ. ನನ್ನ ಸ್ಟೇಟಸ್ಸೇ ಬೇರೆ, ನನ್ನ ವ್ಯವಹಾರನೇ ಬೇರೆ. ಎಸ್ ಐ ನೋ, ಮದುವೆ ಆಗ್ಬೇಕು ನಾನು. ಆದ್ರೆ ನನ್ನ ಹಾರ್ಟ್ ಯಾಕೋ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದೇ ಬೇಡ ಅಂತಿದೆ. ನೋ ಮೋರ್ ಡಿಸ್ಕಷನ್. ನಾನು ಹೀಗೆ ಇರ್ತೀನಿ ಆಕಾಶ್, ನೀನು ಮದುಮಗ, ಮಿಂಚ್ತಾ ಇರು. ಏನಪ್ಪ ಸುರೇಶ, ಫುಲ್ ಮಿಂಚ್ತಾ ಇದೆಯಾ? ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್. ನಿನ್ನ ಲಕ್ ಅಂತೂ ಇನ್ನೂ ಸೂಪರು. ಸುನಿಧಿ ನಿನ್ನ ಒಪ್ಕೊಂಡ್ಬಿಟ್ಲಲ್ಲ, ಗ್ರೇಟ್. ಪ್ರಾಮಾಣಿಕತೆ ಅರವಿಂದ್. ಅಲ್ಲದೆ ನಂದು ನಿಜವಾದ ಪ್ರೀತಿ ಸುನಿಧಿಗೆ ಅದೇ ಇಷ್ಟ ಆಗಿದ್ದು. ಅವಳು ನೋಡೋಕ್ಕೆ ಮಾಡ್ರನ್ನು, ಚಲ್ಚಲ್ಲು ಅನ್ನಿಸ್ತಾಳೆ, ಆದರೆ ಹಾರ್ಟಿಂದ ಅವಳು ತುಂಬ ಒಳ್ಳೆಯವಳು. ಅದೇನಾದರೂ ಇರಲಿ, ಮೊದಲೇ ನೀನು ಆತರ್ಗೇಡಿ. ಏನಾದರೂ ಎಡವಟ್ಟು ಮಾಡ್ಕೊಳ್ಳೋದ್ರಲ್ಲಂತೂ ನಿಸ್ಸೀಮ. ಅಂಥದ್ರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲದೆ ನಿನ್ನ ಎಂಗೇಜ್ಮೆಂಟ್ ನಡೀತಿದೆಯಲ್ಲ, ಆಹಾ, ನನಗಂತೂ ಫುಲ್ ಖುಷಿ. ಮತ್ತೆ ಸುಮ್ಮನೆ ಏನೇನಾರ ಹೇಳ್ತಿದ್ದೆ ನನಗೆ. ನೋಡು, ಮೊದ್ಲಿಗೆ ಪ್ರೀತಿ ಮಾಡೋರು ಎಲ್ರಿಗೂ ಹೀಗೆ ಆಗತ್ತೆ. ತಳಮಳ, ಗೊಂದಲ ಹೇಳ್ಕೊಳಕ್ಕಾಗಲ್ಲ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ದೇವ್ರ ದಯೆ, ಅಷ್ಟು ಬೇಗ ನಮಗೆ ಅನ್ಯಾಯ ಮಾಡಲ್ಲಪ್ಪ. ಆಗ್ಲಿ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಹೌದು, ಎಂಗೇಜ್ಮೆಂಟ್ ರಿಂಗ್ ಇಟ್ಕೊಂಡಿದ್ಯಾ ತಾನೆ? ಓ, ಭದ್ರವಾಗಿದೆ. ಕಳ್ಳ ಅಂತೂ ಸಾಧಿಸ್ಬಿಟ್ಟೆ ಬಿಡು. ನೋಡಿದ್ಯಾ ಶ್ರದ್ಧಾ, ಕೊನೆಗೂ ನಿನಗೆ ಒಳ್ಳೆ ಕಡೆ ಹುಡುಗನೇ ಸಿಕ್ತ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋನು, ನಿನ್ನನ್ನು ತುಂಬ ಇಷ್ಟಪಡೋನು. ಮಗಳೇ, ನೋಡ್ತಾ ಇರು, ಇನ್ಮೇಲೆ ನಿನಗೆ ಕಷ್ಟ ಅನ್ನೋದೇ ಇರಲ್ಲ. ಹಲೋ, ಏನೀಗ ಅಮ್ಮ ಮಗಳು ಸುಖ ದುಃಖ ಹಂಚ್ಕೊಳ್ಳೋ ಸಂಭ್ರಮ ಮುಗ್ದಿದ್ರೆ ಮಂಟಪಕ್ಕೆ ಬರ್ತೀರಾ? ಅಲ್ಲೆಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಸರಿ ಸರಿ, ಇದನ್ನಿಟ್ಕೋ, ಆಮೇಲೆ ಅಕ್ಕಂಗೆ ಕೊಡು. ಸರಿ ಅಮ್ಮ. ಬೇಗ ಬಾ ಮರಿ. ಅಕ್ಕ, ನಮ್ಮ ಬಾವನ್ಗೆ ರಿಂಗು.
ಆಹಾ ನಾಚಿಕೆ ನೋಡು. ಲಕ್ಷ್ಮಿ, ನೀವು ರಚನಾ ಗಂಡಿನ ಕಡೆಯವ್ರನ್ನ ನೋಡ್ಕೊಳ್ಳಿ. ಸುರೇಶು ಶ್ರದ್ಧಾ ನಮ್ಮವರೇ, ನೀವೇನು ಯೋಚನೆ ಮಾಡಬೇಡಿ. ಹೊರಗಿಂದ ಬಂದವ್ರಿಗೆ ತೊಂದರೆ ಆಗೋದು ಬೇಡ ಅಲ್ವಾ? ಸರಿ ಸರಿ, ತುಂಬ ಥ್ಯಾಂಕ್ಸ್. ನೀವೆಲ್ಲ ರೆಡಿ ಮಾಡ್ತಾ ಇರಿ, ನಾನು ಹೋಗಿ ನೋಡ್ಕೊತೀನಿ. ಎಲ್ಲ ತಯಾರಾಗಿದೆ, ಬರೋರೆಲ್ಲ ಬಂದು ಆಗಿದೆ. ಇನ್ಯಾಕೆ ತಡ ಮಾಡೋದು? ಹೌದಲ್ಲ? ಸರಿ, ನೀವು ನೋಡ್ಕೊಳ್ಳಿ, ನಾನು ಹೋಗ್ತೀನಿ. ನೀವೆಲ್ಲ ನೋಡ್ಕೊಳ್ಳಿ. ಬಾಮ್ಮ. ಏ ಸುರೇಶ, ಯಾಕೆ ಹೀಗೆ ಕೂತಿದ್ಯಾ? ಇನ್ನೇನು ನಿನ್ನ ಎಂಗೇಜ್ಮೆಂಟ್ ಆಗೋದ್ರಲ್ಲಿದೆ, ಏನಾದರೂ ಮಾತಾಡು. ನನಗಂತೂ ಏನೂ ಅರ್ಥನೇ ಆಗ್ತಾ ಇಲ್ಲ ಅರವಿಂದ. ಇದು ಕನಸೋ ನನಸೋ ಒಂದು ತಿಳಿತಾನೆ ಇಲ್ಲ. ಈ ಗಳಿಗೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಹೂವು ಎತ್ತದಷ್ಟು ಸುಲಭವಾಗಿ ಆಗೋಯ್ತು. ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಹಾಗೆ ಕಣೋ, ಎಲ್ಲ ಸುಲಭನೇ. ನಾನು ಎಷ್ಟು ಸಲ ಬಡ್ಕೊಂಡೆ, ನೀನೇ ಕೇಳಿರಲಿಲ್ಲ ಅಷ್ಟೇ. ನೀನು ಮುಂಚೆನೇ ಹೋಗಿ ಹೇಳ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ 3 ತಿಂಗಳಾಗಿರೋದು. ಸುಮ್ಮನಿರು ನೀನು. ಬನ್ನಿ ಬನ್ನಿ ಜಾನಕಮ್ಮ ಅವರೇ, ಸಮಯ ಮೀರೋಗ್ತಾ ಇದೆ. ಒಂದು ನಿಮಿಷ. ಲಕ್ಷ್ಮಿ ಅವರೇ, ರಚನಾ ಕರ್ಕೊಂಬನ್ನಿಮ್ಮ. ಹೋಗಪ್ಪ, ಬೇಗ ಕರ್ಕೊಂಬ. ಬರ್ತಾರೆ ಈಗ. 1 ನಿಮಿಷ. ಅಮ್ಮ, ರಚನನ್ ಕರ್ಕೊಂಡ್ ಬಾ. ಸುನಿಧಿ, ಶ್ರದ್ಧಾಂಗ್ ಕರ್ಕೊಂಬಮ್ಮ. ಜೋಡಿ ಇದೆ, ಯಾವ ಜೋಡಿ ಮೊದಲು ನಿಶ್ಚಿತಾರ್ಥ ಮಾಡೋಣ? ಯಾರ ನಿಶ್ಚಿತಾರ್ಥ ಮೊದಲು ಮಾಡಬೇಕು ಜಾನಕಮ್ಮನವ್ರೆ? ಎಲ್ರು ನಮ್ಮವ್ರೆ, ಯಾರದ್ ಮಾಡಿದ್ರು ಪರವಾಗಿಲ್ಲ. ಸುರೇಶ ರಚನಾ ಅಣ್ಣ, ಅಣ್ಣಂದೇ ಮೊದಲು ಆಗ್ಲಿ ಅಲ್ವಾ? ನಿಮ್ ಸಂತೋಷನೇ ನಮ್ ಸಂತೋಷ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸುರೇಶ್ಗೆ ಇನ್ನೂ ನಾಚಿಕೆ ಹೋಗೇ ಇಲ್ಲ. ಎಷ್ಟೊಂದು ಸಾಫ್ಟ್ ಮನುಷ್ಯ ಇವನು. ಏನಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಕೊನೆಗೂ ನಿಮ್ಮ ಲವ್ ಸಕ್ಸಸ್ ಆಗಿ ಇಲ್ಲಿ ತನಕ ಬಂತು ನೋಡು. ಅರ್ಧ ಕ್ರೆಡಿಟ್ ನನಗೆ ಹೋಗಬೇಕು. ಏನು ಕಡಿಮೆ ಓದಾಡಿದ್ದೀನ ನಾನು? ಪ್ರಪೋಸ್ ಮಾಡೋದ್ರಿಂದ ಹಿಡಿದು. ಸರಿ ಸರಿ, ಸಾಕು ಸುಮ್ಮನಿರೆ. ಇಲ್ಲೂ ಬಿಡಲ್ವ ನೀನು? ಹುಡುಗಿ ಮೊದಲು ಹುಡುಗನಿಗೆ ಉಂಗುರ ಹಾಕಬೇಕು. ಎಲ್ಲಿ ಹಾಕಮ್ಮ? ಸುರೇಶ್ಗೆ ತುಂಬ ಅರ್ಜೆಂಟ್ ಆಗಿದೆ.